ನಡಿರತ್ತೆ ಊಟ ಮಾಡಿ. ಅದು ಯಾಕಂದ್ರೆ ಊಟ ಬಿಟ್ಟು ಕುಂತಿದ್ದೀರಿ ನೀವು? ಹಾ, ನಡೀರಿ ಊಟ ಮಾಡ್ಕೊಳ್ಳಿ. ನಡೀರಿ ನಡಿರತ್ತೆ ಊಟ ಮಾಡಿ. ಕುತ್ಕೊಂಡ್ರೆ ಆಗದ? ಊಟ ಮಾಡಿ ನಡೀರಿ. ಯಾವ ಊಟ ಕಟ್ಕೊಂಡೇನವ? ಯಾವ ಊಟ ಕಟ್ಕೊಂಡೇನು? ಸಾಕಿ ಸಲುವಿ ಮಾಡಿ ಮಕ್ಕಳನ್ನ ಮನೆ ಬಿಟ್ಟು ಹೋಯ್ತಾರೆ ಅಂದರೆ ನನ್ನ ಬದುಕಿ ಏನು ಫಲ? ನನ್ನ ಬದುಕಿ ಏನು ಫಲ? ಇಷ್ಟು ದಿವಸ ಉಳಿಸ್ಕೊಬೋದಕ್ಕೆ ಏನು ಫಲ? ನನ್ನ ಮಗ ನನ್ನ ಮನೆಗೆ ಬರಬೇಕು ಅಷ್ಟೇ. ನಾನು ನೀರು ಕುಡಿದು ನಾನು ಬದುಕಬೇಕು ಅಂದರೆ ನನ್ನ ಮಗ ನನ್ನ ಮನೆಗೆ ಬರಬೇಕು. ಅಲ್ಲಿ ತನಕ ನಾನು ಉಣ್ಣಲ್ಲ, ನಾನು ತಿನ್ನಲ್ಲ ಕಣವ. ಇರೋದೇ ಹೇಳ್ಬಿಡ್ತೀನಿ, ನಾನು ಉಣ್ಣಲ್ಲ, ನಾನು ತಿನ್ನಲ್ಲ. ಅಲ್ಲ ಕಣತೆ, ನನಗೆ ನೋವಿಲ್ವಾ? ನೀವು ಹೇಳೋದು ನೋಡಿದ್ರೆ ನನಗೆ ನೋವಿಲ್ವಾ? ವಯಸ್ಸಾದವ್ರಿಗೆ ಕುತ್ಕೊಂಡ್ರೆ ಏನೋ ಆಟ ಮಾಡ್ಕೊಂಡು ಹಾಂ. ಸೂರ್ಯ, ಚಂದ್ರ, ರಜನಿ, ಸೂರ್ಯ, ಸೂರ್ಯ, ಚಂದ್ರ, ಚಂದ್ರ, ಏನ್ರಪ್ಪ ತಾತ ತಾತ ಅನ್ಕ ಓಡ್ ಬತ್ತಿದ್ರಿ? ಓ, ನಿಮ್ಮಮ್ಮ ಹೇಳ್ಕೊಟ್ಬಿಟ್ಟಿದ್ದಾಳ ಮಾತಾಡ್ಬಿಡಿ ತಾತನ ಜೊತೆಗೆ, ನನ್ನ ಜೊತೆ ಮಾತಾಡಿ ಅಂತ. ಬಾಯಿ ಮುಚ್ಕೊಂಡು ಇರಕ್ಕೆ ಹೇಳಿ, ಇಲ್ಲಾಂದ್ರೆ ನಾ ಸುಮ್ಮನೆ ಹಾಕಿಲ್ಲ. ಅದೇ ಕಮ್ಮಿ ಇದು ದೊಡ್ಡ ರೋಗ್ ಮುಟ್ಕತ್ತ ನಿನ್ಗೆ. ಅದೇ ಕಂಗಡಿ ಇಲ್ಲ, ನಾ ಸೊಸೆ ಇಲ್ಬೋದು. ರಜನಿ, ರಜನಿ, ನೀರ್ ತಕಬ ಮಗ್ಳೆ. ಇವಳು ಬಾರಿ ಹೆಚ್ಕೊಬಿಟ್ಟಾಳೆ ಕತೆ. ನೀರ್ ತಕಬ. ಅಯ್ಯಕ್ಕೆ ಮನಗಿದಾವೇನೋ ಅವ, ಅದೇ ಕವ ಹಿಂಗ್ ಕೂತ್ಕೊಬಿಡ್ತಿದಿ. ಇಲ್ಲ, ನನ್ನ ಹೊಟ್ಟೆ ಉಸ್ಸ ಕೊಟ್ಟಿದ್ದೀರ ನೀನು. ಬೇವಸಿ ನನ್ನ ಮಗನೇ, ಬಿಕ್ನಾಸಿ ನನ್ನ ಮಗನೇ, ನನ್ನ ಹೊಟ್ಟೆ ಉಸ್ಸ ಕೊಟ್ಟಿದ್ದೀರ ನೀನು. ನನ್ನ ಸೊಸೆ ಮಗಳನ್ನೆಲ್ಲ ಓಡಿಸ್ಬಿಟ್ಟು ಮನೆಯಿಂದ ಹಚ್ಕೆ ನೆಮ್ಮದಿಗಿರು. ನೆಮ್ಮದಿ ನೀನೇ ಬದುಕು, ನೀನೇ ಬಾಳುಕಲ್ಲ. ನೀನೇ ಬದುಕು, ನೀನೇ ಬಾಳು. ನಾನು ಇರಕ್ಕಿಲ್ಲ ಕತೆ, ನೀನೇ ಬದುಕಲ್ಲ, ನೀನೇ ಬದುಕು. ನಿನ್ನ ಹೆಸರಿಂದ ಎಲ್ಲಾರು ಹೆಸರಾಗ್ಲಿ. ಮಗನಿಂದ ಓಸತ್ತಲ್ಲ ಅಂತ ಹಂಗೆ ಹಾಕ್ಲಿಕ್ಕಲ್ಲ. ನೀನು ಮಾತ್ರ ನೆಮ್ಮದಿಗಿರ್ಬೇಕಲ್ಲ. ನೀನು ಇರೋನೊಬ್ಬ ಅಂತ ಸಾಕಿ ಸಲುವಿ ಮಾಡಿದ್ಕೆ ಇರೋನೊಬ್ಬ ಮಗನ ಉಳಿಸ್ಕೊಳಕ್ಕೆ ಮನೆಯಿಂದ ಹಚ್ಕೊಡ್ಸಿದ್ದೆ ಬೇವಸಿ ನನ್ನ ಮಗನೇ. ಯಾಕನವ ಏನ್ ಮಾತಾಡ್ತಾ ಇದೀಯವ ನೀನು? ಅರ್ಥ ಆಗಂಗಾದ್ರು ಮಾತಾಡವ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತಿದ್ದಂತೆ. ಹಂಗೆ ನಾಟಕ ಬಂದಿದೆ ನಾಟಕವ. ಅವು ಇದನ್ನ ಸಾಲ ಕೇಳ್ತಾರೆ ಬಿಟ್ಟು ಮನೆಯಿಂದ ಹಚ್ಕೊಡ್ಸ್ಬಿಟ್ಟಿಯಲ್ಲ, ಹಿಂಗ ನೀನು ಮಾಡೋದು? ಏ ಚೆನ್ನಾಗಿ ಆಡ್ತಿದ್ದೀರಿ ಅವ ಮಕ್ಕಳನ್ನ ಆಟ್ಕವ. ಅದೇ ಕಮ್ಮಿ ಮಾಮೂಲಿ ಅನ್ನಂಗಂತೆ, ಅದಕ್ಕೇನು ಬೇಜಾರು ಮಾಡ್ಕೊಬಿಟ್ನಾ? ಮಾನ ಮರ್ಯಾದಿಲ್ದಿರೋರಿಗೆ ಡೈಲಿ ಮಾತಾಡಿದ್ರು ಅವ್ರು ಮಾರ್ಗೆಟ್ಟವ್ರಲ್ವಾ, ಅವ್ರಿಗೆ ಏನು ಅನ್ಸಕ್ಕಿಲ್ಲ. ಮಾನ ಮರ್ಯಾದಿರೋರಿಗೆ ಬೇಜಾರಾಯ್ತದೆ, ಬೇಜಾರು. ಮನೆ ಬಿಟ್ಬಿಟ್ಟು ನನ್ನ ಮಗ ಹೋದ್ನಲ್ಲ, ಹಸು ಮಕ್ಕಳು ಕಟ್ಕೊಂಡು ಅವ್ನು ಎಲ್ಲಿಗೆ ಹೋಗ್ಬೇಕು ಅಂತ ಏನು ಹೇಳ್ತಾ ಇದೀನಿ? ಅದೇ ಹೇಳ್ತೀನಿ ಕತೆಯ. ನಿನ್ ಚಂದನ್ ಕೇಳಕತೆ ಅದಕ್ಕೆ ನಾಟಕ ಆಡ್ತಾ ನಾಟಕ ಬೇವಸಿ ನನ್ನ ಮಗನೇ. ಓ ಲೇ ಸುಮ್ಮನಿರವ. ಅದಕ್ಕವ ಏನೋ ನನ್ನ ಏನು ಮಾತಾಡ್ದೆ, ಏನಂದವ? ಕುಡಿಬೇಕಲ್ಲ ಕಮ್ಮಿ. ಏನಂದ್ರೆ ಏನು ಮಾಡಿದೆ ಅಂತ ಜ್ಞಾಪನ ಇರ್ತದೆ. ಕಮ್ಮಿ ಕುಡಿದ್ರೆ ಮನೆ ಮಠ ಅನ್ನೋದು ಜ್ಞಾನ ಇದ್ರೆ ಕುಡ್ಕೊ ಬಂದ್ರೆ ಪುಸ್ತಕ ಕಂಡ ಹೊಡ್ಕೊಂಬ ಉಂಡಂತ ಬಿಟ್ಟಿ ಸರ ಪುಡಿಸ್ತಾರೆ ಅಂತ ಕುಡ್ಕೊ ಬಂದ್ಬಿಟ್ಟು ನೀನು ಮನೆ ಹಾಳು ಮಾಡೋ ಕೆಲಸ ಮಾಡ್ಕೊಂಡು ನಿನ್ನ ಸೊಸೆ ಮಗ ಮನೆ ಬಿಟ್ಟು ಹೋದ್ರೆ ಕಲ್ಲ ಬಿಡ್ತೋ ನಾವ. ಅದಕ್ಕವ ನನ್ನ ಸೊಸೆ ಮಗ ಮನೆ ಬಿಟ್ಟು ಹೋದರು. ರಜನಿ, ರಜನಿ, ರಜನಿ ಎಲ್ಲಿ ಬಂದ್ರಲ್ಲ ಮನೆ ಬಿಟ್ಟು ಹೋಗೈತಲ್ಲ. ಅದಕ್ಕವ ತಮಾಷೆ ಮಾಡ್ತಿದೀಯವ ನೀನು? ಅದಕ್ಕವ ನಾ ಸೊಸೆ ಬಿಟ್ಟು ಮನೆ ಬಿಟ್ಟು ಹೋದಳು. ಏಕೋ ಈ ಕೆಲಕತೆ ರಜನಿ. ಏನು ನೀನು ಸೊಸೆನು ಅತ್ತೇನುವೆ ನನ್ನ ಬಾಯಿ ಬಂದಂಗೆ ಬೈತಾ ಇದ್ರಲ್ಲ, ಅಪ್ಪನಾಗಿ ಒಂದು ಮಾತನ್ನಕ್ಕೆ ನನಗೆ ಅಕ್ಕಿಲ್ವಾ? ಅಕ್ಕಿಲ್ವಾ ನಿಮಗೆ? ಏನವ ಅಪ್ಪರಾಗ ಒಂದು ಮಾತಾಡೋದು ಅಕ್ಕಿಲ್ವವ ನನಗೆ? ಏನೋ ಒಂದು ಅಂದೆ ಬಿಟ್ನೆ ಏನೋ ಕುಡ್ದಿಗೆಂದಲ್ಲಿ, ಅದಕ್ಕೆ ಅಷ್ಟಕ್ಕೆ ಮನೆ ಬಿಟ್ಟು ಹೊಂಟದಾರ. ಓಹ್ ಚೆನ್ನಾಗಿ ಹೇಳ್ಕೊಡ್ತೀನಿ ಕಣವ. ನೀನು ಇಷ್ಟು ವಯಸ್ಸಾಗದೆ ಹೋಗು ಚಿಕ್ಕವನ ಕಾಲಡಿಕೊಂಡು ನುಗ್ಗು ಹೋಗು. ಚಿಕ್ಕವ ಹೆಂಗೆ ಬುದ್ಧಿ ಹೇಳೋಳು ಅಂತ. ನಿನ್ನಂಗೆ ಆಗ್ಬಿಟ್ರೆ ಸೊಸೆನೂ ಅತ್ತೆನೂ ಕೂತ್ಕೊಂಡು ಇಬ್ಬಿಬ್ರು ಕಿತಾಪತಿಗಳು ಈಚಿಂದ ಅಲ್ಲಿಗೆ ತಂದು ಹಾಕೋದು, ಅಲ್ಲಿಂದ ಇಲ್ಲಿಗೆ ತಂದು ಹಾಕೋದು, ಬರೀ ಇದೇ ಕತೆ. ಓಹ್ ನೀವೇ ಮನೆ ಬಿಟ್ಟು ಕಳಿಸಿರ್ತಿದ್ದೀರಿ. ಓಹ್ ಹಿಂಗಂದ ಹಂಗಂತ ಇಂಥ ಇರೋದು ಬೇಡ ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಟ್ಟಿರ್ತೀರಿ ಕದ ಬಿಡು ನೀವೇ. ನಿಮ್ಮದೇ ಕಿತಾಪತಿ ಕತೆ ಇದೆ ಅಲ್ಲವ. ನನ್ನ ಸೊಸೆ ಮನೆ ಬಿಟ್ರೆ ಸುಲಭದ್ರು ಹೋಗೋಬಿಡಲ್ಲ. ಅಲ್ಲ ಕಣವ ಹೋಗ್ಲಿ. ಅವನೇನು ಬಡ್ಡಿ ಮಗ, ಅವ್ನಿಗೆ ಭಾರಿ ದುರಂಕಾರ. ಅವನಿಗೆ ಬೋಡಿ ಮಗನಿಗೆ ಈಗಲೇಯ ಅವ್ನು ಹೋದ್ರು ಹೋಯ್ತಾನೆ. ಅದು ಹೆಂಗೆ ಹೋದ್ಲು ರಜನಿ? ಅಲ್ಲ ಅದು ಹೆಂಗೆ ಹೋದ್ಲು ಅಂತ. ಇವನೇನೋ ಹೋದ್ರು ಹೋಗ್ಲಿ, ಅದು ಹೆಂಗೆ ಹೋದ್ಲು ಅವಳು? ಅತ್ತೆ ಮಾವನ್ಗಂದ್ರೆ ಬೇರೆ ಇಲ್ವಾ? ಏನವ ನೀನು ಇತ್ಕೊಂಡದು ಹೆಂಗವ ಕಳಿಸ್ಬಿಟ್ಟೆ ನೀನು? ಅದು ಹೆಂಗವ ಕಳಿಸ್ತೀನಿ ನೀನು? ಏನು ಎಲ್ಲ ನನ್ನ ಹಾಳು ಕೇಳಿದಿರಲ್ಲ, ಅದಕ್ಕೆ ನಾನು ಹೋಗೋದಷ್ಟು ಹೋಗ್ಬಿಡ್ತಾನೆ, ಬಾಣಸ ಬಂದ್ಬಿಡ್ತಾನೆ. ನೀರು ನೆಟ್ಕಿದ್ರೆ ಮುದೇವಿ, ಇದೆಲ್ಲ ಯಾಕಾದ್ರೂ ಮುದೇವಿ. ಈಗ ನೀನು ಹಾಲು ಅನ್ನ ಉಣ್ಕೊಂಡು ಹಚ್ಕಟಾಗಿರು. ನಗಿ ಹೋಗು, ಹಾಲು ತಂದು ಕಾಯಿಸ್ಬಿಟ್ಕೊಂಡು ಕುಡಿದಿ ಸಮಾಧಾನ ಮಾಡ್ಕೊಂಡು. ಈಗ ನೆಮ್ಮದಿಗಿರ್ಲಿ ಅವನು. ಅವ್ನಿಗೆ ಅವ್ರಿದ್ದಾಗ ನೆಮ್ಮದಿ ಇರ್ತಿಲ್ಲ, ಈಗ ನೆಮ್ಮದಿ ಇರ್ತದಲ್ಲ. ನನ್ನ ಮಗನಿಗೆ ಕುಡ್ಕ ಬಂದಾಗ ಹೇಳೋರಿಲ್ಲ. ನನ್ನ ಕಂದ ಒಂದು ಕುಡ್ಕ ಬಂದಾಗ ಒಂದು ಮಾತು ಕೇಳ್ತಿದ್ದಿಲ್ಲ. ನಮ್ಮಪ್ಪ ಚೆನ್ನಾಗಿರ್ಲಿ, ನಮ್ಮವ್ವ ಚೆನ್ನಾಗಿರ್ಲಿ, ನಮ್ಮಮ್ಮ ಚೆನ್ನಾಗಿರ್ಲಿ ಅಂತ ದುಡ್ದು ಸಾಯ್ತಿದ್ದ ಅಂತೇವನ್ನ ಮನೆಗೋಸ್ಕರ ನೀನು ಮನೆಯಿಂದ ಹಚ್ಚಿ ಕಳಿಸ್ಬಿಟ್ಟಿಲ್ಲ. ನನ್ನ ಮಗನೇ ಸಾಲ ಮಾಡ್ದಿರೋ ಸಾಲ ಮಾಡಿದ್ನಾ ನನ್ನ ಮೊಮ್ಮಗ? ಇದ್ದಿದ್ದು ಹೇಳಿದ್ರು ಇದು ಎದ್ದು ಬಂದು ಅದು ಗೊತ್ತಿರೋ ಅಂತ ಅಲ್ಲಿ ನೋಡ್ರೆ ಊರವರೆಲ್ಲ ಉಗಿತಾ ಕೂತಾರೆ ಕರವ. ಸಿಗ್ತಾವೆಲ್ಲ ಸಾಲ ಮಾಡ್ಕೊಂಡು ಕೊಟ್ಟಿಲ್ವಂತೆ ದುಡ್ಡ. ಹಂಗಂತ ಹೇಳ್ದೆ, ಅದು ಹೇಳಿದ್ದು ತಪ್ಪಾಗೋಯ್ತಾ? ಅದಕ್ಕೆ ಮತ್ಕೆ ಮನೆ ಬಿಟ್ಟೋದ್ನ. ಅವನೇನೇನೋ ಐಡಿಯಾ ಮಾಡ್ಕೊಂಡಿದ್ದೇನ ಕೂತ್ಕೋ ನೀನು. ಯಾಕಂಗಡಿ ಅವನೇನೇ ಯಾವ್ಯಾವುದೋ ಐಡಿಯಾಕ್ಕೆ ಹೋಗೋನೆ ಕತೆ. ಕಿತ್ತೆ ಮನೆಗೆ ಹೋಗೋ ಐಡಿಯಾ ಮಾಡ್ಕೊಂಡು ಹೋಗೋನೆ ಕತೆ. ನೀವು ಯಾಕಂಗಡಿರಿ ದಡ್ರಂಗೆ
ಓ ಅಲ್ಲ ನಾನು ಹೇಳೋದು ರಜನಿ ಹೆಂಗೆ ಹೋದ್ಲು ಹಾಂ ಈಗ ಎಲ್ಲ ಸರಿ ರಜನಿ ಹೆಂಗೆ ಹೋದ್ಲು ಅಂತ ಗಂಡನ್ನ ನಿಮ್ಮ ಮೇಲೆ ಆಸಿದ್ರೆ ನಿನ್ನನ್ನು ಬರಲ್ಲ ಹೋಗೋನ್ಬೇಕಿತ್ತು ಅದು ಹೆಂಗೆ ಹೋದ್ಲು ಹೇಳ್ಕೊಡ್ತಿದ್ದಿಲ್ಲ ಬಿಡು. ಗಂಡು ಇರ್ತೀನಿ ಗಂಡು ಒಂದಿಗೆ ಕಳಿಸ್ಬಿಟ್ಟು ಎರ್ತಿ ಇಲ್ಲಿ ಇಸ್ಕೊಂತ ನೀನು ಹೇಳ್ತಿರೋದು. ಓ ನಿನ್ನಂತ ಮನೇಲಿ ಕೆಲಸನ ಹೇಳ್ಕೊಡ್ತಾರೆ. ನಿನ್ನಂತ ಮನೇಲಿ ಕೆಲಸನೆಯಾ ಈ ಮನೇಲಿ ಏನಂದ್ರು ಏನು ಮಾತಾಡಂಗಿಲ್ಲ ಕಣಪ್ಪ. ಒಳ್ಳೇದು ಮಾತಾಡಿದ್ರು ಕಷ್ಟ, ಕೆಟ್ಟದ್ದು ಮಾತಾಡಿದ್ರು ಕಷ್ಟ. ಅಲ್ಲ ನಾನು ಏನಪ್ಪ ಅಂದ್ಬಿಟ್ಟೆ, ಸುಮ್ಮನೆ ದಿಕ್ಕಪ್ಪನಾಗ ಸಾಲ ಯಾಕೆ ಮಾಡ್ಕೊಂಡಿದ್ದಿ, ತೀರ್ಸ್ಕೊಂಡು ಇರಕ್ಕಿರಲ್ಲ, ಯಾಕೆ ಹಿಂಗೆ ಮಾಡಿದೆ ಅಂತ ಅಂದೇ ಬಿಟ್ಟೆ. ಪಾಪಕ್ಕೆ ಹೊಲ ಕಡ್ದು ಹೋಗು ಅಂದೇ ಬಿಡ್ತೀನಿ, ಅದು ಓಡೇ ಹೋಗ್ಬಿಡದ. ಹಾಂ ಓಹೋ ಇವ್ರು ಏನೇನೋ ಪ್ಲಾನ್ಗಳು ಇರ್ತಾಕತ್ತೆ ಇವ್ರದ್ದು. ಸಾಮಾನ್ಯದವರಲ್ಲ ಕತೆ ಇವರು, ಮನೆ ಜನ ಎಲ್ಲ ಒಂದೇಯಾ. ಓಹೋ ಅಲ್ಲ ನಮ್ಮ ಓನ್ಗೆ ಇಷ್ಟು ವಯಸ್ಸಾಗದೆ ಇವ್ಳಿಗಾರೆ ಗೊತ್ತಾಗದು ಬೇಡವಾ? ಅದು ಹೆಂಗೆ ಕಳಿಸ್ಬಿಟ್ಲು? ಇಸ್ಕೊಬೇಕಿತ್ತಪ್ಪ ಹಂಗೆ ಅನ್ನೋರು. ಅದು ಹೆಂಗೆ ಕಳಿಸ್ಬಿಟ್ಲು? ಕಳಿಸ್ಬಿಡ್ತಾಳೆ, ಈಗ ಆಡ್ತಾವಳೆ. ಬಾಯಿ ಮುಚ್ಕೊಂಡು ಹೊಂಟೋಗ್ಬಿಡಿಗ ನೀನು. ನನ್ನ ಮುಂದೆ ನೀನು ನಿಂತ್ಕೊಬಿಟ್ರೆ ನಿನಗೆ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ. ಹೋಯ್ತ್ಯಾರೋ ನೀನು ಕುಡುಕ್ ಮುಂಡೆ ಮಗನೇ. ಹೋಗಮ್ಮ ಹೋಗು, ನಿಮ್ಮ ಜೊತೆಗೆ ಯಾರು ತಿಂದವರು ನೀರು ಕುಡಿತಾರೆ ಕತೆ ಗೊತ್ತಾಯ್ತದ ಕತೆ ಅವನಿಗೂ. ಜೀವನದಲ್ಲಿ ಹೆಂಗೆ ಬದುಕಬೇಕು ಏನು ಅಂತ. ಓಹೋ ಇವ್ರು ಹಂಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ನಾನು ಬದುಕ್ಬಿಡೋನು. ನಾನು ಹಂಗಲ್ಲ, ಅಪ್ಪನ ಆಸ್ತಿನೂ ಉಳ್ಕೋಬೇಕು, ಜೀವನದಲ್ಲಿ ಮುಂದುವರಿಬೇಕು ಅನ್ಕೊಂಡು ಮಾಡಿರೋದು. ಇವ್ರು ಈ ಬಡ್ಡಿ ಹೇಗ ಹುಟ್ಕೊಂಡಾನೆ ಬಡ್ಡಿ ಮಗ. ಇನ್ನು ನನ್ನ ಮಗ ವಿಜಯಳು ಬಂಗಾರದಂತ ನನ್ನ ಮಗ ಅವನು. ಈ ನನ್ನ ಮಗ ಹುಟ್ಕೊಂಡವನೆ ಬೋಳಿ ಮಗ. ಓಹೋ ನಮ್ಮ ಅಪ್ಪನ ಆಸ್ತಿ ಕಳಿಯೋಕೆ ಹುಟ್ಟವನೇ. ನಾನಿರೋ ಗಂಟ ಬಡ್ಡಿದ ಗೆದ್ದು ಸಾಯ್ಬೇಕಷ್ಟೇ. ನಾನಂತ ನಮ್ಮ ಅಪ್ಪನ ಆಸ್ತಿ ₹1 ಭಾಗನೂ ಕೊಡಿಕಿಲ್ಲ. ಕತೆ ನೀನೇನು ಹೇಳಕ್ ಬರ್ಬೇಡ. ನನ್ನ ಮಗ ಯಾರು ಕೊಡ್ಬೇಕು ಯಾರು ಬಿಡ್ಬೇಕು ಅಂತ ನನಗೂ ಗೊತ್ತು. ಕತೆ ಬಂದಿರುವೆ ನೀನು. ನೀವು ಹೆಂಗಾರ ಕಿತ್ತಾಡಿವ್ರಿ, ಏನವಿ ಮಾಡಿದಳಿಗೆಯಾ ಏನು ಮಾಡಿದಿ ಅಂತ ಅದಕ್ಕೆ ಹೊಟ್ಟೆ ಆಯ ಮುಚ್ಕೊಂಡು ಊಟಕ್ಕೆ ಕೊಡುವ. ನಡ ಮುಗಿದ್ಬಿಟ್ಟು ನಡವ ಹೆಚ್ಕೊಂಡು ಕೂತಾಳು ಹೆಚ್ಕೊಂಡು. ಏನಮಿ ನಿನ್ನ ಮಗ ಏನು ಚಿಕ್ಕವನ ಪುಟ್ಟವನ ಎಡ್ತೀವೇ ಮಕ್ಕಳವೇ ಸಾಕ್ತಾನೆ ಬಾ. ತಲೆ ಕೆಡ್ಸ್ಕೊಂಡು ಕೂತಿರುವೆ. ಬತ್ತಾನೆ ಕತೆ ಒಂದು ದಿವಸ ಅವನೇಯ ಹೆಂಗೆ ಹಾಕ್ಕೊಂಡು ಹೋದ ಹಂಗೆ ಬತ್ತಾನೆ ಕತೆ. ಇಲ್ಲ ನೀವು ತೋರ್ಸ್ಕೊತಿದ್ರಿ, ನಾ ತೋರ್ಸ್ಕೊಳಕಿಲ್ಲ ಅಷ್ಟೇ ಕತ್ ಬಾ. ಅಲ್ಲ ಬೋಳಿ ಮಗನ್ಗೆ ಏನಾಗಿತ್ತು ಐಕ್ಳು ಯಾಕೆ ಕಟ್ಕೊಂಡು ಹೋದ? ಹೋಗೋಣ ಅವ್ನು ಹೋಗೋನಲ್ಲ. ಹಾಂ ಇನ್ನೇನ್ರಪ್ಪ ಬೈಕ ಬಿಡಿ ಕಣ್ರಪ್ಪ. ನಾನೇನು ತಪ್ಪು ಮತ್ತೇನು ಅನ್ನಿಲ್ಲ. ಅಲ್ಲಿ ಎಲ್ಲವಪ್ಪ ಹೋಟ್ಲತಾವಿಲ್ಲವ, ನಮಗೆ ಕ್ಯಾಣ ಜಾಸ್ತಿ ಕಣ್ರಪ್ಪ. ಸಾಲ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಬಾಯಿ ಬಂದು ಮಾತಾಡ್ಬಿಟ್ರ. ಅದಕ್ಕೆ ಕುಡ್ದ್ಗೇನಕ್ಕೆ ಬಂದು ಏನೇನೋ ಮಾತಾಡ್ಬಿಟ್ಟಂತೆ. ಕೋಪ ಮಾಡ್ಕೊ ಹೋಗೋನಲ್ರಪ್ಪ. ಅಪ್ಪ ಆದವನು ಅಷ್ಟು ಅನ್ನೋಕ್ಕಿಲ್ವಾ ಹೇಳಿ ನೀವೇ? ನಾವೆಲ್ಲವೂ ಇದ್ದಷ್ಟು ಜೀವನ ಮಾಡ್ಕೊಂಡು ಹೋಗೋರು. ಸಂಘ ಹಾಕೊಂಡು ಮಾಡಬಾರ್ದು ಮಾಡಿದ್ರೆ ಹಾಕ್ಬಾರ್ದಾಯ್ತದೆ ಅಂತ ಸಂಘ ಹಾಕೊಂಡು ಈ ಥರ ಕೆಲಸ ಮಾಡ್ಕೊಂಡವನೇ. ನಾನೇನು ಬುದ್ಧಿ ಹೇಳಿದ್ರು ಕಣಪ್ಪ. ನಾನೇನು ಕೆಟ್ಟದ್ದು ಮಾಡಲಿಲ್ಲ. ಇವರಿಬ್ರು ಹಿಂಗೆ ಕೂತ್ಕೊಂಡು ಕೂತವ್ರೆ. ಅಲ್ಲ ಕಣ್ರಪ್ಪ ನೀವೇ ಹೇಳಿ, ಅವನೇನು ಸಣ್ಣ ಗಂಡ ಏನು ಬದುಕೋದು ಗೊತ್ತಿಲ್ವಾ? ಗೊತ್ತಾಗಬೇಕು ಸುಮ್ಕಿರಿ. ಸಾಲ ಮಾಡ್ಕೊಂಡು ಮಾರ್ಕೊಂಡು ತಿನ್ನೋದು ದೊಡ್ಡ ವಿಚಾರ ಅಲ್ಲ, ತಿಳ್ಕೊಳ್ಳಿ. ನೀವು ಅಂತೀರಿ ರಾಮಣ್ಣಗೇನು ಜವಾಬ್ದಾರಿ ಇಲ್ಲ ಅಂತ. ನಾನು ಇವ್ರಾಗ ಚಿಕ್ಕವನಿದ್ದಾಗ ಇವ್ರನ್ನೆಲ್ಲ ಸಾಕ್ತಾನೆಯಾ? ಇವರೇ ಉದ್ದಾಗ್ಬಿಟ್ರೆ ನೀವೇ ಹೇಳಿ. ಉದ್ದಾಗ್ಬಿಟ್ರೆ ಇವರೇಯಾ? ಈಗ ಎಲ್ಲ ಅವ್ರ ಸುಮ್ಮನೆ ನೀವು ಇವ್ರಿಗೆ ಎದು ಕೊಡೋಣ? ಏನೇನಂದಿರಪ್ಪ ಬೈಗಿಯಕ್ಕಿಲ್ಲ ತಾನೇ ನೀವು ನನ್ನ? ಹಾಂ ಹಂಗೆಪ್ಪ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ಕತೆ ಹೆಂಗಿದ್ದದು ಏನೋ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಮುಂದಕ್ಕೆ ಒಂದು ತಗೊಂಡು ಹೋಗೋದ ನೀವು ಒಂದು ಹೇಳಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ಕಣ್ರಪ್ಪ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ.